ದಿನಾಂಕ 9/9/2012 ಸಿದ್ದಾಪುರದ ನಮಾಜ್ಗೋ ಕರಿಮೆಣಸು ವ್ಯಾಪಾರ ಸಂಸ್ಥೆಯ ಚೆನ್ನಯ್ಯನ ಕೋಟೆಯಲ್ಲಿರುವ ಗೋದಾಮಿನಿಂದ ಸುಮಾರು 7 ಚೀಲ ಕರಿಮೆಣಸು ಕಳುವಾಗಿರುವುದಾಗಿ ದಾಖಲಾದ ಪ್ರಕರಣದ ಜಾಡು ಹಿಡಿದ ಪೊಲೀಸರು ವೃತ್ತ ನಿರೀಕ್ಷಕ ಪ್ರಕಾಶ್ ಗೌಡ ಅವರ ನೇತೃತ್ವದಲ್ಲಿ ತನಿಖೆ ನಡೆಸಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿ ಕೇರಳದ ಮಾನಂದವಾಡಿಯ ನಿವಾಸಿ ನಿಸಾರ್ ಎಂಬಾತ ಇದೇ ಸಂಸ್ಥೆಯಲ್ಲಿ ಚಾಲಕನಾಗಿ 1 ತಿಂಗಳು ಕಾರ್ಯನಿರ್ವಹಿಸಿದ್ದ. ಬಳಿಕ ಕೆಲಸ ಬಿಟ್ಟ ಈತ ತನ್ನ ಸ್ನೇಹಿತ ಇಹಾಸಾನುಲ್ಲಾನ ಸಹಾಯ ಪಡೆದು ಗೋದಾಮಿನ ಗೋಡೆ ಕೊರೆದು ಸುಮಾರು 7 ಚೀಲ ಕರಿಮೆಣಸು ಕಳವು ಮಾಡಿ ಕೇರಳದ ತಿರುವಣ ಎಂಬಲ್ಲಿ ಅಂಗಡಿಯೊಂದಕ್ಕೆ ಮಾರಿದ್ದನು. ಬಂಧಿತ ಆರೋಪಿಗಳು ಇದೇ ಗೋದಾಮಿನಿಂದ ಮೊದಲು ಸುಮಾರು 9 ಚೀಲ ಕರಿಮೆಣಸು ಕಳವು ಮಾಡಿ ಕೇರಳದ ಕಲ್ಪಟ್ಟ ಎಂಬಲ್ಲಿ ಮಾರಿರುವುದು ವಿಚಾರಣೆ ವೇಳೆ ತಿಳಿದುಬಂದಿರುವುದಾಗಿ ವೃತ್ತ ನಿರೀಕ್ಷಕ ಪ್ರಕಾಶ್ ಗೌಡ ಮಾಹಿತಿ ನೀಡಿದ್ದಾರೆ. ಸುಮಾರು 2.5 ಲಕ್ಷ ರೂಪಾಯಿ ಮೌಲ್ಯದ ಕರಿಮೆಣಸು ಸಮೇತ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕಾರ್ಯಾಚರಣೆಯಲ್ಲಿ ಸಿದ್ದಾಪುರ ಎಸ್ಐ ರಾಮರೆಡ್ಡಿ, ಎಎಸ್ಐ ರಾಜು, ಪೇದೆಗಳಾದ ಹರೀಶ್, ಸತೀಶ್, ಜಗದೀಶ್, ರವಿ ಮತ್ತು ವಿವೇಕ್ ಭಾಗವಹಿಸಿದ್ದರು. ಸುದ್ದಿ ಸಂಗಮಕ್ಕಾಗಿ ಅಜೀಜ್ ಎಂಎ ಸಿದ್ದಾಪುರ.